ಯಪ್ಪ, ನೀ ಕೊಡು ರೊಕ್ಕ ನಂಗೆ ಸಾಲ್ವಲ್ದು. ರೂಮ್ ಬಾಡಿಗೆ ಬೇರೆ 1,000 ರೂಪಾಯಿ ಕಟ್ಟಬೇಕು. ನಾ ಈಗ ಕಾಲೇಜ್ಗೆ ಅರ್ಜೆಂಟ್ ಹೋಗ್ಬೇಕಾ, ನನಗೆ ಏನು ಮಾಡ್ತಿ ಗೊತ್ತಿಲ್ಲ. ನೀ ರೊಕ್ಕ ಕೊಡ್ಬೇಕು ನೋಡಿ ಈಗ. ಮಗನ ಪ್ರವೀಣ, ನೀ ಕೇಳ್ದಂಗೆ ರೊಕ್ಕ ಕೊಡಾಕತ್ತೀನಪ್ಪ. ನೀ ಶಾಲ್ಯಾಗ ಮುಂದೆ ಬರಲಿ ಅಂತೇಳಿ ಏನು ಮಾಡ್ತೀನಿ ನೋಡಪ್ಪ. ನನ್ನ ಅಟ್ ಮರ್ಯಾದೆ ಅಟ್ ತಗೊಂಬಾ ನೀನ. ಬರೀ ಆತ್ನಿಂದ ತತಾ ರೊಕ್ಕ ನಾ ಹೊಕ್ಕೀನಿ. ಗೌಡ್ರ, ತಾಯಿ ಇಲ್ಲದ ಮಗ ಅಂತೇಳಿ ಕೇಳ್ದಂಗೆ ರೊಕ್ಕ ಕೊಡಾಕತ್ತೀರಿ. ಸ್ವಲ್ಪ ಅವನ ಕಡೆನೂ ಗಮನ ಕೊಡ್ರಿ ಗೌಡ್ರ. ನಿಂಗೆ ಅವ ನನ್ನ ಮಗ ಅದಾನ. ಮಗನ ನಿನಗೆ ಯಾಕೆ ಚಿಂತಿ? ಆಯ್ತು ತಗೋರಿ ಗೌಡ್ರ. ಗೌಡ್ರ, ಗೌಡ್ ಶಾನ್ ತೀರ್ಕೊಂಡು ಎಷ್ಟು ವರ್ಷ ಆತ್ರಿ ಗೌಡ್ರ? ನಿಂಗೆ ಏನು ಕೇಳ್ತಿ? ನಮ್ಮ ಜೀವನ ಮುಗಿದು ಹೋಗಿದೆ. ನನ್ನ ಮಗ ಹುಟ್ಟಿ 4 ದಿನಕ್ಕೆ ತೀರ್ಕೊಂಡ್ಲ ಗೌಡ್ ಶಾನೆ. ಅಲ್ಲಿಂದ ಇಲ್ಲಿವರೆಗೂ ನನ್ನ ಮಗಗ ನಾನಾ ಸರ್ವ ಸುಖ ಆಗಿನ್ ನೋಡ. ನಿಂಗೆ ಅಯ್ಯೋ ಗೌಡ್ರ, ಅವಾಗ ಒಂದು ಮದುವೆ ಆಗ್ಬೇಕಿಲ್ರಿ? ನಿಂಗೆ ಹಂಗಲ್ಲಲಿ ಆಗುದು ಭಾಳ ತಾಕಿರ್ಕಿಲ್ಲ. ಬಂದಾಕಿ ನನ್ನ ಆಸ್ತಿ ನೋಡಿ ಬಂದಿದ್ರಿ ಏನು ಮಾಡೋದು? ಪ್ರವೀಣಿಗೆ ತಾಯಿ ಸ್ಥಾನ ತುಂಬಕ್ಕಾಗೋದಿಲ್ಲ. ಅದಕ್ಕೆ ನಾನ ತಂದೆ ನಾನ ತಾಯಿಯಾಗಿ ಜೀವನ ನಡೆಸ್ಕೊಂತ ಹೊಂಟೀನಿ ನೋಡಪ್ಪ ನಿಂಗಪ್ಪ. ಅಯ್ಯೋ ಗೌಡ್ರ, ನೀವು ಗ್ರೇಟ್ ನೋಡ್ರಿ. ಈಗಿನ ಕಾಲದಾಗ ಹೆಂಡತಿ ಸತ್ತು 10 ದಿನಕ್ಕೆ ಇನ್ನೊಂದು ಮದುವೆ ಆಗ್ತಾರ. ಅಂಥ ಕಾಲಿದ. ಅಂಥದ್ರಾಗ ನೀವು ಇನ್ನೂವರೆಗೂ ಮದುವೆ ಆಗದ ಇದಿರಲ್ಲ, ತುಂಬ ಗ್ರೇಟ್ ಬಿಡ್ರಿ ಗೌಡ್ರ. ಇರ್ಲಿ ಗೌಡ್ರ, ಹೊಲಕ್ಕೆ ಹೋಗಿ ಬರ್ತೀನಿ ರೀ ನಾನು. ಹಂಗೆ ಹೋಗಿ ಬಾ ನಿಂಗಪ್ಪ. ಹಂಗಾಟ ಹೊಲದ ಕಡೆ ನೆದರಿರ್ಲಿಯಪ್ಪ. ಆಯ್ತು ಗೌಡ್ರ, ಹೋಗಿ ಬರ್ತೀನಿ ರೀ. ನಿಂಗಪ್ಪನಂತ ಆಳ ಹುಡುಕೊಂತ ಹೋದ್ರು ಸಿಗೋದಿಲ್ಲ. ನಮ್ಮ ಪುಣ್ಯ ಅಂತೀನಿ ನಾನು. ಹೊಲ್ದಾಗೇನು ಇವತ್ತು ಇಷ್ಟು ಮಂದಿ ಕುಂತಾರ? ಇವತ್ತು ಬೇರೆ ಯಾವುದೂ ಆಳು ಬಂದಿಲ್ಲ. ತಡೆ ನೋಡೋನು, ಮುಂದೆ ಹೋಗೋನು. ಪ್ರವೀಣ್ ಗೌಡ್ರ, ನೀವ್ರಿ? ಯಾರಪ್ಪ ನಮ್ಮ ಹೊಲ್ದಾಗ ಅದಾರಂತ ನಾನು. ನಿಂಗೆ ಕುಂದರಿ ಇಲ್ಲಿ ಸ್ವಲ್ಪ, ನಿನ್ನ ಜೊತೆ ಮಾತಾಡ್ಬೇಕ. ಹ್ಞೂ ಗೌಡ್ರ, ಆತ್ರಿ ಗೌಡ್ರ ಆತ್ರಿ. ನಿಂಗೆ ಚೀಪ್ಸ್ ತಿನ್ನ ಹೊಟ್ಟೆ ತುಂಬ. ಇಲ್ಲಿ ನಡೆದಿದ್ದ ಪಾರ್ಟಿ ಬಗ್ಗೆ ನಮ್ಮ ಅಪ್ಪಗೆ ಹೇಳ್ಬೇಡ, ತಿಳಿತಾ? ಹ್ಞೂ ರೀ ಗೌಡ್ರ, ನಾ ಯಾಕೆ ಹೇಳ್ರಿ ಗೌಡ್ರ? ನಿಮ್ಮ ಅಪ್ಪಾರ ನಿಮ್ಮ ಸಲುವಾಗಿ ತಮ್ಮ ಜೀವನಾನ ದಾರೆ ಎರ್ದಾರ್ರಿ. ನೀವು ಒಂದು ಸ್ವಲ್ಪ ನೋಡ್ರಿ. ಲೇ ನಿಂಗೆ ಇಂಥ ಫಿಲಾಸಫಿ ಎಲ್ಲ ಬ್ಯಾಡ್ ನನಗೆ. ಅದೇನು ಹೇಳಕ್ಕೆ ಹೋಗ್ಬೇಡ. ನಾ ಏನು ಹೇಳಿ ನಷ್ಟ ಮಾಡ್ಮಗನ. ಆಯ್ತು ಗೌಡ್ರ, ತಪ್ಪಾತ್ರಿ ಗೌಡ್ರ, ತಪ್ಪಾತ್ರಿ. ಹಲೋ ದೋಸ್ತ, ಇವತ್ತ RCB MI ಮ್ಯಾಚ್ ಐತೆ. ಅದಕ್ಕೆ 20,000 ರೂಪಾಯಿ ನೋಡಿ ನಂದು ಇವತ್ತು. ಆಯ್ತು ತಗೋಲೇಪ್ಪ, 20,000 ಕೊಡ್ತೀನಿ. ಮುಂಜಾನೆ ಅದು ಬಂದು ಇಸ್ಕೊಂಡು ಹೋಗ್ಬೇಕಾರ. ಆಯ್ತಾ ಗೌಡ್ರ? ನೀವು ಮಾತಾಡ್ರಿ. ನಾನು ದನಗಳ್ಗೆ ಹುಲ್ಲು ಹಾಕ್ಬೇಕ್ರಿ, ಭಾಳ ಹೊತ್ತು ಹಾಕಿಲ್ಲ. ಹೋಗಿ ಹುಲ್ಲು ಹಾಕಿ ಬರ್ತೀನಿ ರೀ. ನೀವು ಮಾಡಿರಿ ಗೌಡ್ರ, ಮಾಡಿರಿ. ಗೌಡ್ರ, ಏನು ಮಾಡಕ್ಕೆ ಕುಂತೀರ್ರಿ ಗೌಡ್ರ? ಯಾರು? ನಿಂಗಪ್ಪನಾ? ಬಾರೋ ನಿಂಗಪ್ಪ ಬಾ. ಮನ್ಯಾಗ ಯಾರೂ ಇಲ್ಲ ನಿಂಗಪ್ಪ, ಬೇಜಾರಾಯ್ತ. ನಾನ ಕುಂತಿದ್ದು ನೋಡಿ ಸುಮ್ಮನೆ. ಗೌಡ್ರ, ನೀವೇನೂ ತಪ್ಪು ತಿಳಿದಿಲ್ಲ ಅಂದ್ರೆ ಒಂದು ವಿಷಯ ಹೇಳ್ಬೇಕಂತಿತ್ರಿ. ಅದ್ರ ಹೆಂಗೆ ಹೇಳ್ಬೇಕಂತ ತಿಳಿವಲ್ದಾಗೈತ್ರಿ ಗೌಡ್ರ. ಹೇಳಿಂಗಪ್ಪ. ನನಗಲ್ದ ಮತ್ತೆ ನೀ ಯಾರಿಗೆ ಹೇಳ? ಗೌಡ್ರ, ಸಣ್ಣ ಗೌಡ್ರ ನೀವು ಅನ್ಕೊಂಡಂಗಿಲ್ರಿ. ಎಲ್ಲ ಚಟ ಅದಾವ್ರಿ ಅವ್ರಿಗೆ. ಹೇ ನಿಂಗಪ್ಪ, ನೀ ಭಾಳ ಚಲೋ ಮನುಷ್ಯ ಅದೇ ಅನ್ಕೊಂಡಿದ್ ನೋಡಪ್ಪ. ನಾ ತಂದೆ ಮಗನ ನಡುವೆ ಜಗಳ ತಂದಿಡಾಕ ನೋಡಾಕತ್ತಿಯಲ್ಲ ನೀನು. ಅಯ್ಯೋ ತಪ್ಪತ್ರಿ ಗೌಡ್ರ, ಹಂಗಲ್ರಿ ಗೌಡ್ರ. ನಿಂಗಪ್ಪ, ನಾಳೆಯಿಂದ ಮನೆ ಕಡೆ ಬರಕ್ಕೆ ಹೋಗ್ಬೇಡ. ಹೊಲದಾಗ ಬಿದ್ದಿರ, ನಿನಗೂ ಸ್ವಲ್ಪ ಬುದ್ಧಿ ಬರ್ತತಿ. ಆಯ್ತು ಗೌಡ್ರ, ಇರುವಲ್ಲಾಗ ತೋರಿ ಗೌಡ್ರ. ತಪ್ಪಾತ್ರಿ ಗೌಡ್ರ, ಹೋಗಿ ಬರ್ತೀನಿ ತೋರಿ ಗೌಡ್ರ, ಹೋಗಿ ಬರ್ತೀನಿ. ನಿಂಗಪ್ಪನ ನಾನು ಭಾಳ ಚಲೋ ಮನುಷ್ಯ ಅನ್ಕೊಂಡಿದ್ ನೋಡು. ಅವ ಹಿಂಗೆ ಮಾಡ್ತಾನಂತ ಅನ್ಕೊಂಡಿರ್ಲಿಲ್ಲ. ಭಾಳ ಬೇಜಾರಾತ. ನಿಂಗಪ್ಪ, ಹೊಲ್ದಾಗ ಏನು ಮಾಡಾಕತ್ತೀವೋ ನಿಂಗಪ್ಪ? ಅಯ್ಯೋ ಗೌಡ್ರ, ನೀವು ಹೇಳಿದ್ರೆ ಮನೆ ಕಡೆನೇ ಬರ್ತಿದ್ನಲ್ರಿ ಅಪ್ಪ. ಈ ಕಡೆ ಯಾಕೆ ಬಂದಿರಿ ಹೊಲ ಕಡೆ? ನಿಂಗಪ್ಪ, ನಿನ್ನ ಕಡೆ ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಇತ್ತ, ಅದಕ್ಕೆ ನಿನ್ನ ಕಡೆನೇ ಬಂದಿದ್ದು ನೋಡಿ. ನಾ ಏನ್ರಿ ಗೌಡ್ರ, ನನ್ನ ಕಡೆ ಅಂಥದ್ದೇನ್ರಿ ಕೆಲಸ ನಿಮ್ದು? ನಿಂಗಪ್ಪ, ಸ್ವಲ್ಪ ಸಾಲ ಆಗೈತಿ. ಹುಡುಗರು ರೂಮಿನಂತಕ್ಕೆ ಬಂದ ಗಂಟು ಬೀಳಾಕತ್ತಾರ, ರೊಕ್ಕ ಕೊಡು ರೊಕ್ಕ ಕೊಡು ಅಂತೇಳಿ. ಅದಕ್ಕೆ ಯಾರನ್ನ ಕೇಳ್ಬೇಕಂತ ಗೊತ್ತಾಗ್ಲಿಲ್ಲ. ಅದಕ್ಕೆ ನಿನ್ನಂತಕ್ಕೆ ಬಂದೀನಿ. ಒಂದು 10,000 ರೂಪಾಯಿ ಇದ್ರೆ ಕೊಡು ನಿಂಗಪ್ಪ. ನಾಳೆ ನಿನಗೆ ಅಡ್ಜಸ್ಟ್ ಮಾಡಿ ಎಲ್ಲರೂ ಇಸ್ಕೊಂಬಂದು ಕೊಡ್ತೀನಿ. ಅಯ್ಯೋ ಗೌಡ್ರ, ಈ ಬಡಪಾಯಿ ಅಂತಕ್ಕೆ ಅಷ್ಟು ದುಡ್ಡು ಎಲ್ಲಿಂದ ತರಲ್ರಿ ಗೌಡ್ರ? ನಿಂಗಪ್ಪ, ಹೆಂಗಾದ್ರೂ ಮಾಡ. ಬೇಕಾದ್ರೆ ನಿನ್ನ ಕೈ ಮುಗಿ ಅಂದ್ರೆ ಕೈ ಮುಗಿತೀನಿ ನೋಡಿ ನಿಂಗಪ್ಪ. ಗೌಡ್ರ, ಅಂಥ ಮಾತು ಯಾಕೆ ಮಾತಾಡ್ತೀರಿ? ನೋಡ್ರು ತೋರಿ ಗೌಡ್ರ, ನಾಳೆ ಬೆಳಗ್ಗೆ ಕರೀಲಿ, ಯಾರ ಕಡೆ ಆದರೂ ಇಸ್ಕೊಂಬಂದು ಕೊಡಕ್ಕೆ ಟ್ರೈ ಮಾಡ್ತೀನಿ ರೀ ಗೌಡ್ರ. ನಿಂಗಪ್ಪ, ನೀ ನನಗೆ ದೇವ್ರು ಸಿಕ್ಕಂಗೆ ಸಿಕ್ಕಿ ನೋಡಿ ನಿಂಗಪ್ಪ. ನಿಂಗಪ್ಪ, ಹಂಗೆ ಮತ್ತು ನಾನು ಯಾರಾರ ಹುಡುಕೊಂಬಂದ್ರಂದ್ರೆ ಅವ್ರು ಇಲ್ಲಿಲ್ಲ ಅಂತ ಹೇಳ್ಬೇಡಿ ನಿಂಗಪ್ಪ. ಹಾಂ ನಿಂಗಪ್ಪ,
ಆಯ್ತು ಗೌಡ್ರ, ಅಷ್ಟ ಮಾಡ್ತೀನಿ ತೋರಿ ಗೌಡ್ರ. ನಿಂಗಪ್ಪ, ನಾ ನಾಳೆ ಮತ್ತೆ ಬರ್ತೀನಿ ಇದೇ ಟೈಮಿಗೆ. ಈಗಿನ ಹುಡುಗರಿಗೆ ಜವಾಬ್ದಾರಿ ಅನ್ನೋದೇ ಇಲ್ಲ. ತಂದೆ ಎಷ್ಟು ಕಷ್ಟಪಡ್ತಾನ ಮಗಗಾಗಿ. ಈ ಮಗ ನೋಡಿದ್ರೆ ಎಲ್ಲಿ ಸಿಕ್ಕಲ್ಲಿ ಸಾಲ ಮಾಡ್ಕೊತ ಅಡ್ಡಾಡಕತ್ತಾನ. ಗೌಡ್ರಿಗೆ ವಿಷಯ ಗೊತ್ತಾದ್ರೆ ಎದಿನೇ ಹೊಡ್ಕೊತಾರ. ನಾಳೆ ಯಾರನ್ನ ರೊಕ್ಕ ಕೇಳ್ಬೇಕು ಒಂದು ತಿಳಿವಲ್ದಂಗೆ ಆಗೈತಿ. ನೋಡೋಣ, ಮುಂಜಾನೆಂದ ಇಸ್ಕೊಂಬರ್ನು. ಗೌಡ್ರು ಹೊಲಕ್ಕೆ ಬರ್ತೀನಿ ಅಂದಾರ, ಅಲ್ಲೇ ಕೊಟ್ರ. ಹೊಲ್ದಾಗ ಗಿಡಕ್ಕೆ ಯಾರು ಜೋತ ಬಿದ್ದಾರ ಇವ್ರ? ಯಾರಿರ್ಬೋದು ಇವ್ರ? ನೋಡೋಣ ತಡಿ. ಅಯ್ಯೋ ಗೌಡ್ರ, ಯಾಕೆ ಹಿಂಗೆ ಮಾಡಿದ್ರಿ? ನಿಮ್ಮ ಅಪ್ಪ ಹೇಳಿದ್ರಿ ಎಲ್ಲ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ದ. ಹಿಂಗ್ಯಾಕೆ ಮಾಡ್ಕೊಂಡ್ರಿ ಗೌಡ್ರ? ಅಯ್ಯೋ ದೇವ್ರೇ, ಕಾಪಾಡಪ್ಪ ದೇವ್ರೇ. ಗೌಡ್ರ ಗಾತ್ ಆತ್ರಿ ಗೌಡ್ರ, ಸಣ್ಣ ಗೌಡ್ರಿ ನಿಲ್ರಿ ಗೌಡ್ರ. ಅಯ್ಯೋ ಗೌಡ್ರ ಗಾತ್ ಆತ್ರಿ ಗೌಡ್ರ, ಭಾಳ ಗಾತ್ ಆತ್ರಿ. ಸಣ್ಣ ಗೌಡ್ರ ಗಾತ್ ಆತ್ರಿ, ಗಾತ್ ಆತ. ನಿಂಗಪ್ಪ, ನಿನ್ನ ಬೈದಿನ ಅಂತೇಳಿ ಬಂದು ಅಳಕತ್ತಿ ಏನ? ಅಂಥವಕ್ಕೆಲ್ಲ ಬೇಜಾರು ಮಾಡ್ಕೋಬಾರ್ದ. ಗೌಡ್ರ ಒಂದು ಮಾತು ಅಂತಾರ, ಹೊಕ್ಕತಿ ಬರ್ತತಿ. ಅವಕ್ಕೆಲ್ಲ ಚಿಂತೆ ಮಾಡ್ತಾರನ ಏನ ನಿಂಗಪ್ಪ ನೀ? ಅಯ್ಯೋ ಗೌಡ್ರ, ಆದಲ್ರಿ ಗೌಡ್ರ, ನಮ್ಮ ಸಣ್ಣ ಗೌಡ್ರ ಹೊಲ್ದಾಗ ಉರ್ಲ್ ಹಾಕೊಂಡಾರ್ರಿ. ಬರ್ರಿ ಗೌಡ್ರ ಹೋಗುನ್, ಬರ್ರಿ ಜಲ್ದಿ ಬರ್ರಿ ಗೌಡ್ರ, ಜಲ್ದಿ ಬರ್ರಿ ಹೋಗುನು. ಹೇ ನಿಂಗಪ್ಪ, ಏನು ಹೇಳಕ್ ಕುಂತೀನಿ? ಹೋಗುನ್ ನಡಿ, ಏನಾಗೈತೆ ನೋಡೇ ಬಿಡು ನಡಿ. ಜಲ್ದಿ ಬರ್ರಿ ಗೌಡ್ರ, ಹೋಗುನ್ ಬರ್ರಿ, ಜಲ್ದಿ ಬರ್ರಿ ಹೋಗುನ್ ಬರ್ರಿ. ನಿಂಗಪ್ಪ, ನನಗೇನು ಸುಳ್ಳು ಹೇಳಕತ್ತೀನ ನೀ? ಎಲ್ಲಿ ಕಾಣಿಸವಲ್ದಲ್ಲ ಗೌಡ್ರ? ನಾ ಯಾಕೆ ಸುಳ್ಳು ಹೇಳ್ರಿ? ನೋಡ್ರಿ ಅಲ್ಲಿ ಜೋತಾಡಕತ್ತಾರ ನೋಡ್ರಿ ಗೌಡ್ರ, ಜೋತಾಡಕತ್ತಾರ ನೋಡ್ರಿ. ಪ್ರವೀಣ, ನಿನ್ನ ತಾಯಿ ಸತ್ರು ನಿನ್ನ ಬಗ್ಲಾಗ ಇಟ್ಕೊಂಡು ಜೋಪಾನ ಮಾಡೀನಿ. ಯಾಕಪ್ಪ ನಮ್ಗೆ ಹೇಳ್ದ ಓದಿ ಹಿಂಗೆ ಯಾಕೆ ಮಾಡ್ಕೋದೆ? ನಿಂಗಪ್ಪ, ನಿನಗಾರ ಏನಾರ ಹೇಳಿದ್ದಾನಪ್ಪ? ಏನಾರ ಕಾಷ್ಟಿತ್ತನಪ್ಪ ಇವಂಗ? ಹಿಂಗ್ಯಾಕೆ ಮಾಡ್ಕೊಂಡ ನಿಂಗಪ್ಪ ಇವ? ಗೌಡ್ರ, ಹುಡುಗರ ಜೊತೆ ಕ್ರಿಕೆಟ್ ಬೆಟ್ಟಿಂಗ್ ಆಡಿದ್ರಿ, ನನ್ನೂ ರೊಕ್ಕ ಕೇಳಿದ್ರಿ, ನನ್ನ ಕಡೆ ಇಲ್ಲ ಅಂತ ಹೇಳಿದ್ರಿ. ನಾಳೆ ಹೆಂಗಾರ ಮಾಡಿ ಹುಡ್ಕೊಂಬಂದು ಕೊಡ್ತೇನೆಪ್ಪ ಅಂದಿನಿ. ಆಟೋ ತನ್ಕೊಡ್ದ ಈಗ ಮಾಡ್ಕೊಂಡ ನೋಡ್ರಿ ಗೌಡ್ರ. ನನಗೂ ಏನು ಅರ್ಥ ಆಗ್ಲಿಲ್ರಿ, ಇವ್ನ ಸಾವು ಬಗ್ಗೆನ ಗೊತ್ತಾಗ್ಲಿಲ್ರಿ ನನಗೂ. ಯಪ್ಪ ಪ್ರವೀಣ, ನೀ ಕೇಳಿದ್ರೆ ನಾವು ಹೊಲ ಮಾರಿ ಆದ್ರೂ ತಂದು ನಿಂಗೆ ರೊಕ್ಕ ಕೊಡ್ತಿದ್ನಿ. ಇರಾ ಒಬ್ಬ ಮಗ, ನೀ ಹಿಂಗಾದೆ ಅಂದ್ರೆ ನಾ ಹೆಂಗೆ ಬದುಕ್ಲು? ನಿಂಗಪ್ಪ, ನನಗೆ ಸಾಕಾತಪ್ಪ ನಿಂಗಪ್ಪ. ನನ್ನೂ ದೇವ್ರು ಯಾಕೆ ಕರ್ಕೋವಲ್ಲಪ್ಪ ನಿಂಗಪ್ಪ. ಗೌಡ್ರ, ಹಂಗೇನು ಹೇಳಕೋಬೇಡ್ರಿ. ಇನ್ನೇನು ಮುಂದಿನ ಕಾರ್ಯ ಐತಿ, ಮಾಡು ನಡ್ರಿ. ಪ್ರವೀಣ, ನೀ ಕೇಳಿದ್ರೆ ನಾನು ಹೊಲಾರ ಮಾರ್ತೀನಿ, ಎಲ್ಲರೂ ಹುಡ್ಕೊಂಬಂದು ಕೊಡ್ತೀನಿ. ಯಾಕಪ್ಪ ಹಿಂಗೆ ಮಾಡ್ಕೊಂಡಿ? ಗೌಡ್ರ, ಊರಿಗೆ ಹೋಗಿ ಯಾರನ್ನಾರ ಒಂದು 4 ಮಂದಿ ಕರ್ಕೊಂಬರ್ತೇನೆ ರೀ. ಅನ್ನ ಕೆಳಗೆ ಇಳಿಸೋಣ್ರಿ, ಊರಿಗೆ ಕರ್ಕೊಂಡು ಹೋಗುಣ್ರಿ. ಪ್ರವೀಣನ್ನ ಅಲ್ಲೇ ಹೋಗಿ ಅಂತ್ಯ ಸಂಸ್ಕಾರ ಮಾಡೋಣ್ರಿ.